ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕದ ಎರಡನೇ ಹಂತದ ಲೋಕಸಭಾ ಚುನಾವಣೆ ಕೆಲವು ದಿನಗಳು ಬಾಕಿ ಇದ್ದು ರಾಜಕೀಯ ಪಕ್ಷಗಳು ಪ್ರಚಾರದ ಭರಾಟೆಯಲ್ಲಿ ತೊಡಗಿವೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಚಿವ ಸತೀಶ್ ಜಾರಕಿಹೊಳಿರವರ ಸುಪುತ್ರಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಬಯಸಿದ್ದು, ಇವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಮತಯಾಚನೆ ಮಾಡಲು ಇಳಕಲ್ನ ಸಾಮಾಜಿಕ ಹೋರಾಟಗಾರರು, ನದಾಫ್ ಸಮಾಜದ ಮುಖಂಡರು ಆದ ಶ್ರೀ ಎಲ್.ಎನ್. ನದಾಫ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ರಿಯಾನಾ ಬಾನೂರವರು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕುಡಚಿ ತಾಲೂಕಿನಲ್ಲಿ ಬಿರುಸಿನ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಿ.ಎಸ್. ದ್ವಾರಕನಾಥ್, ಕೆಪಿಸಿಸಿ ನ್ಯಾಯ ಸಮಿತಿ ಸದಸ್ಯರಾದ ನಾಗರಾಜ ಕೇಶವ, ಸಾಮಾಜಿಕ ಹೋರಾಟಗಾರರಾದ ಶ್ರೀ ಎಲ್.ಎನ್. ನದಾಫ್, ವೇಣು ಹೆಣ್ಣೂರ, ದಿಲಾವರ ರಾಮದುರ್ಗ, ಹರ್ಷಿತಾ, ಬಂಡಾಯ ಸಾಹಿತಿಗಳಾದ ವೈ.ಪಿ. ಹಿಮ್ಮಡಿ, ಸದಾಶಿವ, ಉದಯ ಮಹೇಂದ್ರ ಉಪಸ್ಥಿತರಿದ್ದರು. ಈಗ ನಮಗೆ ಬರ ಬಂದಿಲ್ಲ. ಈ ವರ್ಷ ಹೋದ ವರ್ಷ ಬರ ಬಂದಿಲ್ಲ. ಕಳೆದ 10 ವರ್ಷಗಳಿಂದ ನಾವು ಬರ ಪರಿಸ್ಥಿತಿಯಲ್ಲೇ ಅದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬರುವ ಯಾವುದೇ ಸೌಲಭ್ಯಗಳು, ಯಾವುದೇ ಯೋಜನೆಗಳು ನಮಗೆ ಸರಿಯಾಗಿ ತಲುಪ್ತಾ ಇಲ್ಲ. ಆ ಒಂದು ಬರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗೆ ನೆರೆ ಬಂದಾಗ ನಮ್ಮ ಕಡೆ ಯಾರು ಬಂದು ಸುಳಿಲಿಲ್ಲ, ಬರ್ಲಿಲ್ಲ, ನಮ್ಮನ್ನು ಕೇಳಲಿಲ್ಲ, ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಬರ ಇದೆ, ನಮ್ಮ ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಪರಿಹಾರ ಕೊಡ್ರಿ ಅಂದ್ರು ನಮ್ಮ ಮಾತನ್ನು ಕೇಳಲಿಲ್ಲ. ಅದ್ರ ಪ್ರಚಾರಕ್ಕೆ ಮಾತ್ರ ಬರ್ತಾರೆ, ಕೈ ಅಳಗಾಡ್ಸ ಹೋಗ್ಬಿಡ್ತಾರೆ. ಹೀಗೆ ಅದು ಬೇಡ. ನಮ್ಗೆ ಏನ್ ಬೇಕು? ತನ್ನ ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು, ನಮ್ಗೊಂದು ಸೂರ್ ಬೇಕು, ನೀರ್ ಬೇಕು, ನಮ್ಮ ಊರುಗಳಿಗೆ ರಸ್ತೆ ಬೇಕು, ಮೂಲಭೂತ ಸೌಕರ್ಯ ಇಲ್ಲದೆ ಎಷ್ಟೋ ಜನ ಬಹಳ ಕಷ್ಟದ ಪರಿಸ್ಥಿತಿಲಿದ್ದೀವಿ. ಆ ಕಷ್ಟದ ಪರಿಸ್ಥಿತಿ ಎಲ್ಲ ತೀರ್ಬೇಕಂದ್ರೆ ಬಡವರ ಪಕ್ಷ ಎಂದೆಂದಿಗೂ ಇಂದಿರಾ ಗಾಂಧಿ ಹೇಳಿದಂತ ಈಗ ನಮ್ಮ ಹಿರಿಯರು ಎಲ್ಲರಿಗೂ ಮನೆ ಕೊಟ್ಟವರು, ವಿಧವಾ ವೇತನ ಕೊಟ್ಟವರು, ಈಗ ಮತ್ತೆ ಅನ್ನ ಭಾಗ್ಯ ಕೊಡ್ತಾ ಇದ್ದಾರೆ, ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ, ನರೇಗಾ ಯೋಜನೆಯಲ್ಲಿ 400 ರೂಪಾಯಿ ಕೂಲಿ ಕೊಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ, ಗ್ಯಾರಂಟಿ ಅಂದ್ರೆ ವಿಶ್ವಾಸ, ಗ್ಯಾರಂಟಿ ಅಂದ್ರೆ ಭದ್ರತೆ, ಅಂತ ಒಂದು ಭದ್ರತೆ ಉಳ್ಳ ಸರ್ಕಾರಕ್ಕೆ, ಅಂತ ಒಂದು ವ್ಯಕ್ತಿಗಳಿಗೆ ನಾವು ಈ ಸಾರಿ ನಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ರೆ ಮುಂದಿನ ಜೀವನ, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೇದಾಗುತ್ತೆ. ಆದ್ರಿಂದ ತಾಯಂದ್ರೆ ಯಾರೂ ಯಾವುದೇ ಒಂದು ಮತ್ತೊಂದು ವಿಚಾರಕ್ಕೆ ಹೋಗ್ಲೇಬೇಡ್ರಿ. ನೀವು ನಿಮ್ಮ ಅಕ್ಕ ತಂಗಿಯರು ಅಂತ ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳಿಸಿ, ಈ ಸಾರಿ ಏನಲ್ಲ, ನಾವು ಒಂದೇ ಒಂದು ಮತನೂ ಬೇರೆ ಪಕ್ಷ ಅಲ್ಲ, ಬೇರೆ ಯಾರಿಗೂ ವಿಚಾರಣೆ ಮಾಡೋದು ಬೇಡ. ಹಸ್ತ ನಾವು ಬೂತ್ ಒಳಗೆ ಹೋಗ್ತಿದೀವಿ, ಹಸ್ತಕ್ಕೆ ಬಟನ್ ಹಾಕ್ತಿದೀವಿ, ಹಸ್ತನ ಬಟನ್ ಒತ್ತಿ ಹಿಂತಿರುಗಿ ಬರಬೇಕು. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಬೇಕು. ಈ ಮುಖಾಂತರ ಎಲ್ಲರಿಗೂ ನಾನು ಮತ್ತೊಮ್ಮೆ ಮನವಿ ಮಾಡಿ ಒಂದೆರಡು ಮಾತು